ಸಿಗರೇಟ್ ಆಗಲಿ, ಡ್ರಿಂಕ್ಸು, ಇನ್ನೊಂದು ಮತ್ತೊಂದು ಎಲ್ಲ ಸೌಲಭ್ಯಗಳು ಅವ್ರಿಗೆ ಕೊಡಬೇಕಾದ್ರೆ ಟಿ ವಿ ರಂಗಣ್ಣವ್ರು ಹೇಳ್ತಾರಲ್ಲ, ಒಂದು ರೆಸಾರ್ಟ್ಸ್ ಥರ ಮಾಡಿಬಿಡಿ ಎಲ್ಲ. ಸಣ್ಣ ಪಣ್ಣ ರೌಡಿಗಳು ಏನು ಮಾಡ್ತಾರೆ, ನಮಗೂ ವ್ಯವಸ್ಥೆ ಇರುತ್ತೆ, ಅಲ್ಲಿ ಏನು ಬೇಕಾದ್ರೂ ಮಾಡ್ಬಿಟ್ಟು ಹೋಗ್ಬೋದು. ಕಾನೂನು ಅನ್ನೋದು ನಮ್ಮ ನೆಲದಲ್ಲಿ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು. ಜೈಲಲ್ಲಿ ಬಂದು ಆ ಶಿಕ್ಷೆ ಕೊಡು ಮುಂದೆ ಜೈಲಿಗೆ ಯಾಕೆ ಹಾಕಬೇಕು? ಹಾಕೋ ಅವಶ್ಯಕತೆ ಏನಿದೆ? ಮನೇಲೇ ಇರ್ಬೋದಲ್ಲ ಹಂಗಾರೆ. ಇವತ್ತು ಕಾನೂನು ವ್ಯವಸ್ಥೆಯನ್ನು ಯಾರಿಗೂ ನಂಬಿಕೆ ಅನ್ನೋದು ಹೊರಟೋಗ್ತಾ ಇದೆ. ಈಗ ದರ್ಶನ್ ಅವ್ರದ್ದು ಪ್ರಕರಣ ನೀವು ನೋಡಿದ್ದೀರಿ, ಜೈಲಲ್ಲಿ ಆರಾಮಾಗಿದ್ದಾರೆ ಅನ್ನುವಂಥದ್ದು. ಸೊ ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇನ್ನು ಎಲ್ಲ ಜೈಲಿಗೆ ಹೋಗೋದಕ್ಕೂ ಖುಷಿಯಿಂದ ಹೋಗ್ತಾರೆ ಅನಿಸುತ್ತೆ, ಏನು ಅಂತ? ಖಂಡಿತ ಇದು ಮಹಾತ್ಮ ಗಾಂಧಿ ಅವ್ರು ಏನು ಹೇಳಿದ್ದಾರೆ, ಒಂಟಿತನ ಅನ್ನೋದು ಅವ್ರು ಮಾಡಿರೋ ಶಿಕ್ಷೆನ ಅವ್ರ ಒಳಗಡೆ ಅನುಭವಿಸ್ಲಿ ಅಂದ್ಬಿಟ್ಟು ಕಳಿಸ್ತಾರೆ. ಆದರೆ ಇವರು ಒಳಗಡೆನೂ ರೆಸಾರ್ಟ್ ಥರ ಮಾಡಿಕೊಂಡು ಸಿಗರೇಟ್ ಆಗಲಿ, ಡ್ರಿಂಕ್ಸು, ಇನ್ನೊಂದು ಮತ್ತೊಂದು ಎಲ್ಲ ಸೌಲಭ್ಯಗಳು ಅವ್ರಿಗೆ ಕೊಡಬೇಕಾದ್ರೆ ಅದರದ್ದು ಅರಿವನ್ನೇ ಇರೋದಿಲ್ಲ ಅವ್ರಿಗೆ. ಈ ಜೈಲು ಅನ್ನೋದು ಅವ್ರಿಗೆ ಅರಮನೆ ಥರ ಆಗೋಗಿರುತ್ತೆ. ಹಾಗಾಗಿ ಇದ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತಲೇ ಹೇಳ್ಬೋದು ಮೇಡಮ್. ಸೊ ಎಷ್ಟು ಭಯ ಆಗುತ್ತೆ ಇದರಿಂದ? ಕೊಲೆ ಸುಲಿಗೆ ಪ್ರಕರಣ ಹೆಚ್ಚಾಗುತ್ತೆ ಅಂತ ಅನ್ಸಲ್ವಾ? ಯಾಕಂದರೆ ಜೈಲಲ್ಲಿ ಆರಾಮಾಗಿರ್ಬೋದು ಅಂತ ಹೇಳಿ ಮಾಡಿಬಿಡ್ತಾರೆ ಅಂತ. ಈಗ ಅವ್ರ ಜೊತೆಯಲ್ಲಿ ಯಾರ್ಯಾರು ಇದ್ದಾರೆ ಏನು ಅಂದ್ಬಿಟ್ಟು ಪೇಪರ್ ಓದಿದಾಗ ಗೊತ್ತಾಯಿತು. ಅವರೆಲ್ಲ ಅವ್ರಿಗೆ ಲಿಂಕ್ ಹೆಂಗೆ ಹಾಕ್ತಾರೆ, ಒಳಗಡೆ ಬೇರೆಯವರು ಸಪೋರ್ಟ್ ಮಾಡ್ದಿರ ಈ ಥರ ಎಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಸ್ವಲ್ಪ ಅಧಿಕಾರಿಗಳಾಗಿರೋರು, ಪೊಲೀಸವರು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ ಮೇಡಮ್. ಏನು ಹೇಳ್ತೀರಿ ಸರ್ ಒಟ್ಟಾರೆ ದರ್ಶನ್ ಅವ್ರ ಪ್ರಕರಣ? ಅವರೊಬ್ಬರು ಸೆಲಿಬ್ರಿಟಿ, ಅವ್ರನ್ನ ನೋಡಿ ತುಂಬ ಜನ ಫಾಲೋವರ್ಸ್ ಇರ್ತಾರೆ. ಆ ಒಂದು ಮರ್ಯಾದೆನ ಅವ್ರು ಉಳಿಸ್ಕೋಬೇಕು. ದಿನ ಅವ್ರ ಬಗ್ಗೆ ನೆಗೆಟಿವ್ ಬರ್ತಾಯಿದೆ ಹೊರತು ಒಳ್ಳೆ ರೀತಿ ಯಾರೂ ಥಿಂಕ್ ಮಾಡ್ತಾಯಿಲ್ಲ. ಈಗಲೂ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಜನ. ಆ ನಂಬಿಕೆನ ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಮಧ್ಯಮ ವರ್ಗದವ್ರಿಗೆ, ಬಡ ಜನತೆಗೆ, ಸರ್ಕಾರದ ಮೇಲಾಗಲಿ ಕಾನೂನು ಮೇಲಾಗಲಿ ಯಾಕೋ ನಂಬಿಕೆ ಕಳ್ಕೊತಾ ಇದ್ದಾರೆ ಅಂತ ನಮ್ಮ ಭಾವನೆ ವೈಯಕ್ತಿಕವಾಗಿ. ಇವೆಲ್ಲ ನೋಡ್ತಾ ಇದ್ದರೆ ಇನ್ನು ಹಿಂದೆ ಯಾಕೆ ನಡೆದಿತ್ತು, ಇನ್ನು ಮುಂದೆ ಯಾಕೆ ನಡಿಬೋದು, ಆ ವಿಚಾರ ಅಷ್ಟೇ, ಇನ್ನೇನಿಲ್ಲ. ಅದು ಅವರೇ ಹೇಳಿದಾರಲ್ಲ, ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿದ್ದಾರೆ, ಮಾಡಿಲ್ಲ ಅನ್ನೋದು ಕಾನೂನಿದೆ. ಕಾನೂನುಂಟು, ಅವರುಂಟು. ರಾಜಾತಿಥ್ಯ ಈಗ ನಮ್ಮ ಸುಮಲತಾ ಮೇಡಮ್ ಅವರೇ ಹೇಳಿದ್ದಾರೆ, ಇಡೀ ದೇಶದಲ್ಲಿ ನಡೀತಾ ಇದೆ, ಇದು ಇಡೀ ವರ್ಲ್ಡಲ್ಲಿ ನಡೀತಿದೆ ಅಂತೆ. ಆ ವರ್ಲ್ಡೇ ನೋಡ್ಕೊಂಬಂದಿರೋರಿಗೆ ನಾವು ಸಿಟಿ ನೋಡಿರೋರು ಅದು ನಡೀತಾ ಇರ್ಬೋದು. ನಾವಂತೂ ಒಳ್ಳೆಯವರು, ಕ್ರಿಮಿನಲ್ಗಳಲ್ಲ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈ ರೀತಿ ಆದ್ರೆ ಜೈಲಿಗೆ ಕಳಿಸೋದು ಯಾಕೆ ಅಂತ? ಅದೇನೇ ಇವಾಗ ನಮ್ಮ ಯಾರು ಟಿ ವಿ ರಂಗಣ್ಣವ್ರು ಹೇಳ್ತಾರಲ್ಲ, ಒಂದು ರೆಸಾರ್ಟ್ಸ್ ಥರ ಮಾಡಿಬಿಡಿ ಎಲ್ಲ. ಆ ಥರ ಮಾಡಿ ಕೊಟ್ಟರೆ ಇನ್ನೂ ಒಳ್ಳೆಯದು ಅನಿಸುತ್ತೆ. ಒಳ್ಳೊಳ್ಳೆ ಏರಿಯಾದಲ್ಲಿ ಅವ್ರವ್ರ ಏರಿಯಾದಲ್ಲಿ ಅವ್ರವ್ರಿಗೇನೆ ಎಲ್ಲಲ್ಲಿ ಜೈಲಲ್ಲಿ ಹೋಮ್ ಸ್ಟೇ ಇದ್ದಂಗೆ. ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ, ವರ್ಕ್ ಫ್ರಮ್ ಜೈಲ್. ಈ ಸುಮಲತಾ ಅವರು ಬೆಳಗ್ಗೆ ಎಲ್ಲ ಏನೋ ಮಾತಾಡಿದ್ದಾರೆ, ಯಾಕೆ ದರ್ಶನಿಗೆ ಮಾತ್ರ ಹೈಲೈಟ್ ಮಾಡ್ತಾ ಇದ್ದಾರೆ? ಬೇರೆ ಎಷ್ಟೋ ಜನ ಕೈದಿಗಳಿಗೆ ಮೊದಲಿಂದನೂ ಎಲ್ಲ ಥರ ವ್ಯವಸ್ಥೆನೂ ಜೈಲಲ್ಲಿ ಮಾಡ್ತಾಯಿದ್ರು. ನಮ್ಮ ಸ್ವಂತ ಬ್ರದರ್ ಇದ್ದರು, ಜೈಲ್ ಸೂಪ್ರಿಟೆಂಟ್ ಜಯರಾಮಯ್ಯ ಅಂದ್ಬಿಟ್ಟು. ಅವರಿದ್ದಾಗ ತುಂಬ ಸ್ಟ್ರಿಕ್ಟ್ ಆಗಿತ್ತಮ್ಮ. ಒಂದು ಸಿಗರೇಟು ಸಹ ಒಳಗಡೆ ಬಿಡ್ತಾ ಇರಲಿಲ್ಲ. ಈಗಿನ ಅಧಿಕಾರಿಗಳು ಎಲ್ಲ ದುಡ್ಡಿನ ಮೇಲೆ ಏನು ವ್ಯವಸ್ಥೆ ಬೇಕಾರೋ ಮಾಡ್ತಾರೆ. ಜೈಲಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ 3 ಸ್ಟಾರಿಂದ 7 ಸ್ಟಾರ್ ಹೋಟ್ಲವ್ರಿಗೂ ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅಷ್ಟು ಟ್ರೀಟ್ಮೆಂಟ್ ವ್ಯವಸ್ಥೆ ಜೈಲಲ್ಲಿ ನಡೀತಾ ಇದೆ. ಇದೆಲ್ಲ ಖಂಡನೀಯವಾಗಿ ಖಂಡಿಸ್ಬೇಕು. ಮುಖ್ಯಮಂತ್ರಿಗಳು ಗಮನಕ್ಕೂ ತಂದವರೇ, ಹೋಮ್ ಮಿನಿಸ್ಟ್ರ್ ಗಮನಕ್ಕೂ ತಂದಿದ್ರು ಎಲ್ಲ ದುಡ್ಡನ್ನ ಇದ್ರ ಮೇಲೆ ಎಲ್ಲ ಚಟುವಟಿಕೆಗಳು ಜೈಲಲ್ಲಿ ನಡೀತೈತೆ. ಅದು ಜೈಲು ಅಂತಲೂ ಹೇಳೋಕ್ಕಾಗಲ್ಲ. ಹೇಳಿದಾರಲ್ಲ, ಅರಮನೆಯಲ್ಲೂ ಬೇಕಾರಿದ್ದಂಗೆ ಜೈಲಲ್ಲಿ ಇರ್ಬೋದು ಅಂತ, ಆ ಥರ ನಡ್ಕೊಂಡು ಹೋಗ್ತಾಯಿದೆ. ಇದಕ್ಕೆ ಯಾರು ಹಿಂದೆ ಮುಂದೆ ರೇಂಜಿಗಾಗುತ್ತೆ. ಇದೆಲ್ಲ ವೀಡಿಯೋಲ್ಲಿ ತೋರಿಸ್ತಾ ಇದ್ದಾರಲ್ಲ, ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ ಜೈಲಲ್ಲಿ ಅಂತ. ಆವಾಗ ಸಣ್ಣ ಪಣ್ಣ ರೌಡಿಗಳು ಏನು ಮಾಡ್ತಾರೆ, ನಮಗೂ ವ್ಯವಸ್ಥೆ ಇರುತ್ತೆ, ಅಲ್ಲಿ ಏನು ಬೇಕಾದ್ರೂ ಮಾಡಿಬಿಟ್ಟು ಹೋಗ್ಬೋದು. ಊಟದ ವ್ಯವಸ್ಥೆ, ಡ್ರಿಂಕ್ ವ್ಯವಸ್ಥೆ, ಕಾಫಿ ವ್ಯವಸ್ಥೆ ಜಾಸ್ತಿ ಆಗುತ್ತೆ. ಅಲ್ಲಿ ಐಷಾರಾಮಿ ಜೀವನ ಮಾಡ್ಬೋದಲ್ಲ ಅನ್ನೋದು ಮನ್ಸಿಗೆ ಬಂದ್ಬಿಡುತ್ತೆ ಎಲ್ಲರಿಗೂ. ಇದನ್ನು ಆದಷ್ಟು ಜೈಲರಾಗಲಿ ಸರ್ಕಾರ ಆಗಲಿ ಕಡಿವಾಣ ಹಾಕಿದ್ರೇ ಮುಂದಿನ ಜನಕ್ಕೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಅಲ್ಲ, ರಿಯಲ್ ಆಗಿ ಇದ್ದರೆ ಅದು ತಪ್ಪೇನೆ ಮೇಡಮ್. ಯಾಕಂದರೆ ಕಾನೂನು ಎಲ್ಲರಿಗೂ ಒಂದೇ. ಅದು ರಿಯಲ್ ಆ್ಯಕ್ಟರ್ ಆಗಿರ್ಬೋದು, ಪೊಲಿಟಿಷಿಯನರ್ ಆಗಿರ್ಬೋದು. ಕಾನೂನು ಅನ್ನೋದು ನಮ್ಮ ನೆಲದಲ್ಲಿ ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡಬೇಕು.
ಸೊ ರಿಯಲ್ ಆಗಿದ್ದರೆ ಅದನ್ನು ಕಾನೂನು ಪರವಾಗಿ ಅವರು ಪರಿಗಣಿಸ್ಬೇಕಾಗತ್ತೆ. ಅದು ಸತ್ಯಾಂಶನ ಪೊಲೀಸರು ಇದು ಮಾಡಬೇಕಾಗತ್ತೆ ಅಷ್ಟೇ. ದರ್ಶನ್ ಅವ್ರ ಬಗ್ಗೆ ಹೇಳೋದೇನಿದೆ ಮೇಡಮ್, ಶಿಕ್ಷೆ ಆಗಬೇಕು. ಏನು ಹೇಳಿ, ಶಿಕ್ಷೆ ಆಗಬೇಕು. ಪ್ರೇಕ್ಷಕರು ಇಂಥವ್ರನ್ನೆಲ್ಲ ರಿಜೆಕ್ಟ್ ಮಾಡಬೇಕು, ಬ್ಯಾನ್ ಮಾಡಬೇಕು. ಇಂಥವ್ರ ಪಿಕ್ಚರ್ಗಳನ್ನೆಲ್ಲ ನೋಡೋದನ್ನ ಅದು ಬ್ಯಾನ್ ಮಾಡಬೇಕು. ಇವರೇನು ಅಂದರೆ ವಯಸ್ಸು ಮೀರಿ ದುಡ್ಡು, ವಯಸ್ಸು ಮೀರಿ ಅಧಿಕಾರ, ವಯಸ್ಸು ಮೀರಿ ಇದು ಸಿಕ್ಬಿಟ್ಟಿದೆ ಅಂದ್ಬಿಟ್ಟು ಏನು ಬೇಕಾದ್ರು ಮಾಡ್ತಾರೆ. ಅವ್ರ ತಂದೆ ಎಂಥ ಆ್ಯಕ್ಟ್ರೆಸ್ ಅವ್ರ ತಂದೆ. ಅವರು ರಾಜ್ಕುಮಾರ್ ಅವರು, ಉದಯ್ ಕುಮಾರ್ ಅವರು, ಅವರೆಲ್ಲ ಎಂತೆಂಥ ಆ್ಯಕ್ಟ್ರೆಸ್ಸು, ಎಂಥ ಇದು ಮಾಡಿದ್ರು, ನಟನೆಗಳು ಮಾಡಿದ್ರು. ಅವ್ರೇನಾದ್ರು ಒಂದಿನ ಇಂಥ ಸಣ್ಣತನದ ಕೆಲಸಗಳು ಮಾಡಿದ್ರು ಅವರು. ಇವ್ರಿಗೆ ಯಾಕೆ ಬೇಕಾಗಿತ್ತು? ಒಳ್ಳೆ ಸ್ಥಾನಮಾನ, ಒಳ್ಳೆ ಗೌರವಯುತವಾಗಿ ಇದಾಗಿ ನಟನೆಯಾಗಿ ನಮ್ಮ ಕನ್ನಡದ ಒಬ್ಬ ಚಿತ್ರನಟ ಇವರು ಸುದೀಪು ಇವರೆಲ್ಲ ಎಷ್ಟು ಇದಾಗಿದ್ದರು, ಹೇಗಿರ್ಬೋದಾಗಿತ್ತು ಪುನೀತ್. ತಪ್ಪು ಜೈಲಲ್ಲಿ ಮತ್ತೆ ಆ ಶಿಕ್ಷೆ ಕೊಡು, ಮತ್ತೆ ಜೈಲಿಗೆ ಯಾಕೆ ಹಾಕಬೇಕು? ಹಾಕೋ ಅವಶ್ಯಕತೆ ಏನಿದೆ? ಮನೇಲೇ ಇರ್ಬೋದಲ್ಲ ಹಂಗಾರೆ. ಅವ್ರನ್ನಲ್ಲೇ ಸ್ಟೇಷನಲ್ಲೋ ಅಲ್ಲೋ ಎಲ್ಲೋ ಇಟ್ಕೊಂಡು ಅಲ್ಲೇ ರೆಸಾರ್ಟ್ಸಲ್ಲೆಲ್ಲ ಇಡ್ಬೋದಾಗಿತ್ತಲ್ವಾ? ಇದೆಲ್ಲ ತಪ್ಪು. ಇದು ಅದೇ ಜೈಲು ಅಧಿಕಾರಿಗಳನ್ನ ಅಮಾನತ್ ಮಾಡಿ ತಪ್ಪು. ಡಿಸ್ಮಿಸ್ ಮಾಡಬೇಕು. ಡಿಸ್ಮಿಸ್ ಮಾಡ್ದಿರೋ ಹೊರತು ಇವೆಲ್ಲ ಏನೂ ಆಗಲ್ಲ ಇದಕ್ಕೆಲ್ಲ. ಇವಾಗ ಅಲ್ಲೂ ಹೋಗ್ತಾರೆ, ಅಲ್ಲೂ ಇದೇನೆ, ಅವರು ಅದೇನೆ. ದೇಶದ ಪರಿಸ್ಥಿತಿನೇ ಹಂಗೆ ಆಗೋಗಿದೆ. ಎಲ್ಲ ಹಣ ಕಾಸು ಇದು ಅದು ಇದು ಅಂದ್ಕೊಂಡು ನೋಡಿ ಎಷ್ಟು ಅವರೆಲ್ಲ ಮೋಜು ಮಸ್ತಿ. ಸತ್ತೋನ್ ಸತ್ತ, ಎದ್ದೋನ್ ಎದ್ದ, ಗೆದ್ದೋನ್ ಗೆದ್ದ, ಬಿದ್ದೋನ್ ಬಿದ್ದ. ಇದು ಹಿಂಗೆ ಆಗೋಗಿದೆ. ಇದು ಶಿಕ್ಷೆ ಆಗಬೇಕಿದು ನ್ಯಾಯಸಮ್ಮತವಾಗಿ. ನಮ್ಮ ದೇಶದ ಕಾನೂನು ಸಂವಿಧಾನದ ಪ್ರಕಾರ ಏನಿದೆ, ಶಿಕ್ಷೆ ಆಗಬೇಕು. ಈಗ ಪುನೀತ್ ಅವ್ರ ತಂದೆ ತೂಗುದೀಪ್ ಶ್ರೀನಿವಾಸ್ ಎಂಥ ಒಳ್ಳೆಯ ನಟನೆ, ಎಂಥ ಆ್ಯಕ್ಟ್ರೆಸ್ ಅವರು. ದೇವರಾಣಿಗಳು ಅವ್ರಿಗೆಲ್ಲ ಕೈ ಎತ್ತು ಮುಗಿಬೇಕು ಅವ್ರಿಗೆಲ್ಲ. ಅವ್ರಿಗೆ ರಾಜ್ಕುಮಾರ್ ಅವ್ರ ಮಕ್ಕಳು, ರಾಜ್ಕುಮಾರ್ ಅವ್ರು ಸತ್ರು. ಅವ್ರ ತಂದೆ ತಾಯಿ ಇದು ಒಂದು ಕಿಂಚಿತ್ತು ಒಂದು ಸಮಾಜದಲ್ಲಿ ಅವರೊಂದು ಇದಾಗಿ ನಡ್ಕೊಳ್ಳಿಲ್ಲ ಅವರು. ಏನು ಹೇಳಿ, ಸಮಾಜದಲ್ಲಿ ಅವರು ಯಾವತ್ತೂ ಒಂದು ಅವಿವೇಕಿತನ ಇನ್ನೊಂದು ಹಿಂಗೆಲ್ಲ ಯಾವುದೇ ಒಂದು ನ್ಯೂಸೆನ್ಸ್ ಮಾಡಲಿಲ್ಲ ಅವರು. ಸಾರ್ವಜನಿಕವಾದ ಜೀವನನ ನಟನೆನ ಅವ್ರು ಹೇಗೆ ನಡೆಸ್ಕೊಂಡು ಬಂದರು, ಇವರು ಹಂಗೆ ಮಾಡ್ಬೋದಾಯ್ತು. ಅವನಿಗೆ ವಯಸ್ಸು ಮೀರಿ ಅಧಿಕಾರ, ವಯಸ್ಸು ಮೀರಿ ದುಡ್ಡು, ಹಾಂಬವ ನಾವು ಅನ್ನೋ ಇದು. ಅದಕ್ಕೆ ಜನ ಏನು ಅಂದರೆ ಪಾಠ ಕಲಿಸ್ಬೇಕು. ಇಂಥವ್ರ ಪಿಕ್ಚರ್ನೆಲ್ಲ ಬ್ಯಾನ್ ಮಾಡಬೇಕು. ಏನು ಒಬ್ಬ ಮನುಷ್ಯನ ಅವನನ್ನು ಸಾಯಿಸುವಂಥ ಅವಶ್ಯಕತೆ ಏನಿತ್ತು? ಅವನು ರೇಣುಕಾ ಸ್ವಾಮಿ ಸಾಯಿಸುವಂಥ ಅವಶ್ಯಕತೆ ಏನಿತ್ತು? ಏನೇ ಆಗೋಗಿರಲಿ, ಬೇಕಾಗಿರಲಿಲ್ಲ. ಅಲ್ಲ, ಸ್ವಂತ ಪತ್ನಿ ಕೂಡ ಅಲ್ಲ ಆಕೆ. ಏನಕ್ಕೆ ಬೇಕಾಗಿತ್ತು? ಈಗ ಎಲ್ಲೋ ಏನೋ ನಡೀತಿತ್ತು, ಏನೋ ಆಗ್ತಾಯಿತ್ತು. ಒಬ್ಬ ನಟ ನೀನು, ಒಳ್ಳೆ ಮೇಲೆ ಇದರಲ್ಲಿ ಇದ್ದನು ಮೇರು ನಟ ನಿನಗೆ ಏನಕ್ಕೆ ಬೇಕಾಗಿತ್ತು ಇದೆಲ್ಲ? ಈಗೊಂದು 2-3 ದಿವಸದಿಂದ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಕಾನೂನು ವ್ಯವಸ್ಥೆಯನ್ನು ಯಾರಿಗೂ ನಂಬಿಕೆ ಅನ್ನೋದು ಹೊರಟೋಗ್ತಾ ಇದೆ. ಈಗ ಅದು ಸರಿಯಾದದ್ದಂತೂ ಖಂಡಿತವೂ ಅಲ್ಲ. ನಾವು ಈ ದೇಶದ ಕಾನೂನು ಮತ್ತು ಸಂವಿಧಾನದ ಮೇಲೆ ಗೌರವ ಇಟ್ಟಿರ್ತಕ್ಕಂಥದ್ದು ಅವತ್ತಿನಿಂದಲೂ ಕೂಡ. ಇವತ್ತು ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಒಂಥರ ಆಶ್ಚರ್ಯ ಅನ್ನಿಸ್ತಾ ಇದೆ. ಸೆಲೆಬ್ರಿಟಿಗಳಿಗೆ ಒಂಥರ, ದುಡ್ಡಿರೋರಿಗೆ ಒಂಥರ ನ್ಯಾಯ, ದುಡ್ಡು ಇಲ್ಲದೇ ಇರೋರಿಗೆ ಒಂಥರ ನ್ಯಾಯ, ಬಡಬಗ್ರಿಗೆ ಒಂದು ನ್ಯಾಯ. ಹಾಗಾದ್ರೆ ಕಾನೂನು ಎಲ್ಲಿದೆ ಅಂತಕ್ಕಂಥದ್ದು ಅನುಮಾನ ಸಹಜವಾಗಿ ಬರುವಂಥದ್ದು. ಇದನ್ನು ಕಾನೂನು ಅರಿವನ್ನು ಮೂಡಿಸ್ಬೇಕಾದಂಥ ವ್ಯಕ್ತಿಗಳೇ ಇವತ್ತು ಅವರು ಸಮಾಜದಲ್ಲಿ ಈ ಥರ ಕೆಟ್ಟ ಕೆಲಸವನ್ನು ಮಾಡಿ ಜೈಲಿಗೆ ಹೋಗುವಂಥದ್ದು, ಜೈಲಲ್ಲಿ ಐಷಾರಾಮಿ ಜೀವನ ಕಳೆಯುವಂಥದ್ದು ಅದು ಯಾರಿಗೂ ಸರಿಯಲ್ಲ ಅಂತ ನಾವು ಶೋಭೆ ಅಲ್ಲ. ಇಂಥದ್ರಲ್ಲಿ ಈಗ ಸ್ವಲ್ಪ ಮುಂಚೆ ನಮ್ಮ ಸ್ನೇಹಿತರು ಕೂಡ ಮಾತಾಡಿದರು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು, ಆಮೇಲೆ ತೂಗುದೀಪ್ ಶ್ರೀನಿವಾಸರವರು, ವಜ್ರಮುನಿಯವರು, ಅವರೆಲ್ಲ ನಿಜವಲ್ಲೂ ಸಮಾಜಕ್ಕೆ ಮತ್ತು ಚಿತ್ರರಂಗಕ್ಕೆ ಒಬ್ಬರು ಮಾದರಿಯಾಗಿ ಬದುಕಿರ್ತಕ್ಕಂಥವ್ರು. ಅಂಥವರೆಲ್ಲ ಸಿಗೋದು ಭಾಳ ಕಷ್ಟ, ವಿರಳ. ಅವ್ರನ್ನ ನೋಡಿಕೊಂಡು ಆ ಮಟ್ಟದಲ್ಲಿ ಬೆಳೆಯುವಂಥ ಒಳ್ಳೊಳ್ಳೆ ಇವತ್ತು ಚಿತ್ರರಂಗದಲ್ಲಿ ಒಳ್ಳೊಳ್ಳೆ ಯುವಕರು ಬರ್ತಾ ಇದ್ದಾರೆ. ಅವರಿಗೆ ಬರೀ ಓನ್ಲಿ ಫಾರ್ ಚಿತ್ರನಟನೆ ಮಾಡೋದು ಒಂದೇ ಮುಖ್ಯ ಅಲ್ಲ, ಸಮಾಜದಲ್ಲಿ ಸಮಾಜಕ್ಕೆ ಒಳ್ಳೆ ಮೆಸೇಜನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕೇ ವಿನಃ ಈ ಥರ ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ ಅಂತ ನಾವು ಭಾವಿಸ್ತೀವಿ.